ಎಲ್ಲರಿಗೂ. ಈ ದಿನದ ವಿಶೇಷತೆ ನಿಮಗೆ ಗೊತ್ತಿರ್ಬೋದು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೈಕಮಾಂಡ್ ತೀರ್ಮಾನ ಪ್ರಕಾರ DKಶಿ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದು ರಾಜಕೀಯ ವಿಚಾರ ಬಿಡಿ, ಆದರೆ ಬುರುಡೆ ಗ್ಯಾಂಗಿನ ಸದಸ್ಯರಿಗೆ ಎಚ್ಚರಿಕೆ. ಸದ್ಯಕ್ಕೆ ನಿಮ್ಮ ಅರೆಸ್ಟ್ ಗ್ಯಾರಂಟಿ ಆಗಲೇಬೇಕು. ನೀವು ಇಷ್ಟೊಂದು ತೊಂದರೆ ಕೊಟ್ಟವರು, ಇಡೀ ರಾಜ್ಯಕ್ಕೆ ತೊಂದರೆ ಕೊಟ್ಟವರು, ನೀವು ಅರೆಸ್ಟ್ ಆಗಲೇಬೇಕು. ಇನ್ಕ್ಲೂಡಿಂಗ್ ಸುಜಾತಾ ಭಟ್ಟನೇ ಹೇಳ್ತಾ ಇದ್ದೀನಿ, ಆಯಿತಾ. ಮೊದಲು ನನಗೆ ಆ ಅಮ್ಮನ ಬಗ್ಗೆ ಒಂದು ಕನ್ಸರ್ನ್ ಇತ್ತು, ವಯಸ್ಸಾದ ಮಹಿಳೆ ಅಂತ. ನೋಡಿದರೆ ಆ ಮಾಡಿದ ಕಿತಾಪತಿ ನೋಡಿದರೆ ಎಲ್ಲರೂ ಅರೆಸ್ಟ್ ಆಗಲೇಬೇಕು. ಅಂಥ ಹಲ್ಕಟ್ಟು ಕೆಲಸ ನೀವು ಮಾಡಿದ್ದೀರಿ, ಇಡೀ ರಾಜ್ಯದ ಜನತೆಗೆ ನೆಮ್ಮದಿ ಕೆಡಿಸೋ ಕೆಲಸ. ನಾನೀಗ ವಿಡಿಯೋ ಮಾಡಿರೋ ಉದ್ದೇಶ ನನಗೆ ರಾಜಕೀಯದ ಬಗ್ಗೆ, ಬುರುಡೆ ಗ್ಯಾಂಗಿನ ಬಗ್ಗೆ ಅಲ್ಲ, ಅದರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ನನ್ನ ಶತ್ರು ಅಲ್ಲ, ಅವಳು ಕಾಲು ಕೇರ್ಕೊಂಡು ಬಂದಿದ್ದು ನನ್ನ ವಿಷಯಕ್ಕೆ. ಶೈಲಜಾ ಅಮರ್ನಾಥ್ ಗೊತ್ತಿರ್ಬೋದು ನಿಮಗೆ, ಪುತ್ತೂರಿನ ನಕಲಿ ಲಾಯರ್. ಇವಳಿಗೆ ಒಂದೇ ಒಂದು ದಿವಸ ಇವಳನ್ನು ಕೋರ್ಟಲ್ಲಿ ನೋಡಿದವರಿಲ್ಲ. ಕುಡಿದು ತೂರಾಡಿಕೊಂಡು ಕ್ಲಬ್ ಹೌಸಲ್ಲಿ ಬಾಯಿಗೆ ಬಂದಾಗೆ ಬೈಯೋವಳು, ದೇವರ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಇವಳ ಕಡೆ LLB ಸರ್ಟಿಫಿಕೇಟ್ ಇಲ್ಲ ಅಂತ ಯಾವುದೇ ಪ್ರೂಫ್ ಇಲ್ಲ. ಅವಳು ಹಾಕಲಿ ಸರ್ಟಿಫಿಕೇಟ್ ಕಾಪಿ, LLB ಮಾಡಿದಾಳೆ ಅಂತ. ಕಪ್ಪು ಕೋಟ್ ಹಾಕ್ಕೊಂಡು ನನಗೂ ಸಹ ಒಂದು ಲಾಯರ್ ಕಡೆ ಒಂದು ಕೋಟ್ ತಗೊಂಡು ನನಗೂ ಸಹ ಫೋಟೋ ಅಪ್ಲೋಡ್ ಮಾಡ್ಬೋದು. ಯಾವುದೇ ಪ್ರೂಫ್ ಇಲ್ಲ ಅವಳು ಲಾಯರ್ ಅಂತ. 24 ಗಂಟೆ ಯೂಟ್ಯೂಬಲ್ಲಿ ಕಿರಿಕೀರ್ತಿ ಬಗ್ಗೆ, ಅವರ ಬಗ್ಗೆ, ನಿನ್ನ ಅಜಿತ್ ಹಮ್ಮಕ್ಕರ್ ಇವರ ಬಗ್ಗೆ ವಿಡಿಯೋ ಮಾಡಿಕೊಂಡು ಅವಳನ್ನಷ್ಟು ಬೆಂಬಲಿಸಲಿಕ್ಕೆ ಒಂದಷ್ಟು ಅವಳ ಸಬ್ಸ್ಕ್ರೈಬರ್ಸ್. ಈ ಹೆಂಗಸಿನ ಒಂದು ಪಿಕ್ಚರ್ ನಿಮಗೆಲ್ಲರಿಗೂ ಸಿಕ್ಕಿರ್ಬೋದು. ನಾನು ಒಂದು 4-5 ವಿಡಿಯೋ ಮಾಡಿ, ನಾನು 10-20 ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಅವತ್ತು. ಆಮೇಲೆ ಅವಳಾಗಿ ಶರಣಾದ್ಲು. ನಾನಿನ್ನು ಅನಿತಾ ಕಾಸರಗೋಡು ವಿಚಾರಕ್ಕಿಲ್ಲ, ಕೇರಳ ಸ್ಟೋರಿ ಎಂಡ್ ಅಂತ ಎಲ್ಲಿ ಕೂಡ ನನ್ನ ಹೆಸರು ಬಳಸಿಲ್ಲ. ನಿನ್ನೆ ನನಗೆ ದೇವಸ್ಥಾನದಲ್ಲಿರುವಾಗ ಒಂದು ಫೋಟೋವನ್ನು ಅವಳೇ ಕಳಿಸ್ತಾಳೆ, ರವಿ ನಿಟ್ಟೆ ಮತ್ತು ಪ್ರಶಾಂತ್ ಪಿಯರ್ಸ್ ಜೊತೆ ಇರೋದು, ಲೇಟೆಸ್ಟ್ ಫೋಟೋ ಅಂತ. ಅಂದರೆ ಇವರಿಬ್ಬರು ಅವಳ ಪಾಡ್ಕಾಸ್ಟ್ ಅಂದರೆ ವಿಷಯ ಇಷ್ಟೇ. ಅವಳ ಒಂದು ಸ್ಟುಡಿಯೋ ರೂಮು, ಅದು ಮನೆ ರೂಮ್ ಎಲ್ಲ ಒಂದೇ. ಇವಳು ಗಂಡಸರನ್ನು ಕರೆಸ್ಕೋತಾಳೆ, ಪಾಡ್ಕಾಸ್ಟ್ ಅಂತ ಹೆಸರಿಗೆ ಮಾಡ್ತಾಳೆ. ಇವಳ ವ್ಯವಹಾರ ಬೇರೆದೆ. ಅದಕ್ಕೆ ಫಸ್ಟ್ ಬಲಿಪಶು ಅಲ್ಲ, ಅವನು ಹೋಗ್ತಾನೆ ಗಿರೀಶ್ ಮಠಣ್ಣ. ಪಾಡ್ಕಾಸ್ಟ್ ಮುಗಿಸಿ ಬಂದ. ನೆಕ್ಸ್ಟ್ ಪ್ರಶಾಂತ್ ಪಿಯರಸನ್ನು ಗಾಳ ಹಾಕಿದ್ಲು. ಪ್ರಶಾಂತ್ ಜೊತೆ ರವಿ ನಿಟ್ಟೆಯನ್ನು ಗಾಳ ಹಾಕಿದ್ಲು. ರವಿ ನಿಟ್ಟೆದು ತುಂಬ ಇದೆ ಕತೆ ಹೇಳಲಿಕ್ಕೆ, ಗಾಳ ಹಾಕಿದ್ಲು. ಇವರು ಪಾಡ್ಕಾಸ್ಟ್ ಮುಗಿಸ್ತಾರೆ. ಮತ್ತು ನಿಮ್ಗೆ ಗೊತ್ತಿರ್ಬೋದಲ್ಲ, ವಾರದಲ್ಲಿ 6 ದಿನ ಇವಳ ಗಂಡ ಇರುವುದಿಲ್ಲ. ವಾರಕ್ಕೊಂದು ದಿವಸ ಬಂದು ನೋಡ್ಕೊಂಡು ಹೋಗ್ತಾನೆ. ಆ 6 ದಿವಸ ಪಾಡ್ಕಾಸ್ಟು, ವಾರದಲ್ಲಿ ಒಂದು ದಿವಸ ಹೆಸರಿಗೆ ಮಾತ್ರ ಒಂದು ಗಂಡ. ಇವಳ ಬಗ್ಗೆ ಯಾರೊಬ್ಬ, ಅವರ ಹೆಸರು ನವೀನ್ ಕುಮಾರ್ ಅನ್ನೋರು ನನಗೆ ನಿನ್ನೆ ಮೆಸೇಜ್ ಮಾಡಿದರು, ಅಕ್ಕ ಅವಳ ಕ್ಯಾರೆಕ್ಟರ್ ಸರಿಯಿಲ್ಲ. ನಂಗೆ ಅದು ಬೇಡ. ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲದೆ ನಿನ್ನಲ್ಲಿ ಇಟ್ಕೋ, ಆದರೆ ಇನ್ನೊಬ್ಬಳು ಹೆಣ್ಣು ಮಗಳ ಬಗ್ಗೆ ಮಾತಾಡುವಾಗ ನೀನು ಜಾಗ್ರತೆ ವಹಿಸ್ಕೊ, ಆಯಿತಾ. ನಿನಗೆ ನನ್ನ ಬಗ್ಗೆ ಏನು ಗೊತ್ತಿದೆ ಅಂತ ನೀನು ಮಾತಾಡ್ತಿದ್ದಿ, ಮೆಸೇಜ್ ಹಾಕ್ತಿದ್ದಿ, ನಾನು ಬಿಡ್ತೀನ? ಅವಳೊಂದು ಹೇಳಿದ್ದು, ನೀನು ಒಂದು ಅಪ್ಪನಿಗೆ ಹುಟ್ಟಿದರೆ ನನ್ನ ಫೋಟೋ ಹಾಕಿ ನೋಡು ಅಂತ. ನಾನು ಒಂದೇ ಅಪ್ಪನಿಗೆ ಹುಟ್ಟಿದೆ ಅಂತ 10 ಫೋಟೋ, ನಿನ್ನ ಬೋಳು ಮಂಡೆದು 10 ಫೋಟೋ ಹಾಕ್ತೇನೆ ಅಂತ 10 ಫೋಟೋ ಬ್ಯಾಕ್ ಟು ಬ್ಯಾಕ್ ಹಾಕಿದ್ದೀನಿ. ಪ್ರೂವ್ ಆಯ್ತಲ್ಲ ನಾನು ಒಂದು ಅಪ್ಪನಿಗೆ ಹುಟ್ಟಿದ್ದು ಅಂತ. ಅನಿತಾ ಕಾಸರಗೋಡು ಚಾಲೆಂಜ್ ತೊಗೊಂಡ್ರೆ ಅನಿತಾ ಕಾಸರಗೋಡು ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೀನಿ. ನಿನಗೂ ಸಹ ಪರ್ಮಿಷನ್ ಕೊಟ್ಟಿದ್ದೀನಿ, ನೀನು ಯೂಟ್ಯೂಬಲ್ಲಿ ಮಾತಾಡು, ಫೋಟೋ ಹಾಕು, ಆಯಿತಾ. ನನಗೆ ಇದೆಲ್ಲ ಅಭ್ಯಾಸ. ಯಾಕಂದರೆ 2.5 ವರ್ಷದಿಂದ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಡಿ ಗ್ಯಾಂಗ್ನವರು ನನ್ನ ಮೇಲೆ ಒಂದು ಅಟ್ಯಾಕ್ ಆದ್ರೂ ಒಂದು ಚೂರು ನಾನು ಹೆದರಲಿಲ್ಲ. 9-10 ಕೇಸ್ ಹಾಕಿದ್ರೂ ಹೆದರಲಿಲ್ಲ ನಾನು. ನಿನ್ನಂಥ ಕಚಡ ನಾಯಿಗಳಿಗೆ ಹೆದರ್ತೀನ ನಾನು? ಶೈಲಜಾ, ಏನಂತ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆ? ನಿನಗೆ ಹೇಳಿದ್ದಕ್ಕೆ ನಾನು ಈಗ ಓಪನ್ ಆಗಿ ಚಾಲೆಂಜ್ ಆಗಿ ಹೇಳ್ತೀನಿ, ನಿನ್ನ ಮಗನ ಅಪ್ಪ ಅಮರ್ನಾಥ್ ಅಂತ ನೀವು ಪ್ರೂವ್ ಮಾಡಬೇಕು DNA ಟೆಸ್ಟಿಗೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೋ ನಾನು ನೋಡ್ತೀನಿ. ಯಾಕಂದರೆ ನಿನ್ನ ಕ್ಯಾರೆಕ್ಟರ್, ನಿನ್ನ ಬಗ್ಗೆ ಹೇಳಿದ ಊರಿನವರು ಆಡುವ ಮಾತಲ್ಲಿ ನಿನ್ನ ಮಗನ ಅಪ್ಪ ಅಮರ್ನಾಥ್ ಅಂತ ನೀನು ಪ್ರೂವ್ ಮಾಡಲೇಬೇಕು. ಮೊನ್ನೆ ಪುತ್ತೂರಲ್ಲಿ ಕೃಷ್ಣಾಜಯರಾವ್ ಅಪ್ಪ ಅಂತ ಪ್ರೂವ್ ಆಯ್ತಲ್ಲ, ಹೈಕೋರ್ಟಿಗೆಲ್ಲ ಅದರಲ್ಲಿ ಬಂತಲ್ಲ, ಕೇಸ್ ನಡೀತಾ ಇದೆ ಅಲ್ಲ. ನಿನ್ನ ಮಗ ಎಷ್ಟು ದೊಡ್ಡವನಂತ ಅವನೊಂದು DNA ಟೆಸ್ಟ್ ಮಾಡಿಸೋಣ. ಯಾಕಂದರೆ ನಿನ್ನ ಕ್ಯಾರೆಕ್ಟರ್ ನೋಡುವಾಗ ಅವನು ಅಮರ್ನಾಥನ ಇಲ್ಲ. ಅಮರ್ನಾಥ ಎಂಬ ಗಂಡಸಾಗಿದ್ದರೆ ಅವನೊಬ್ಬ ಷಂಡ. ಈ ಹೆಣ್ಣು ಮಗಳನ್ನು, ಒಬ್ಬ ಲಾಯರನ್ನು ಮರ್ಯಾದೆಗೆ ಕೋರ್ಟಿಗೆ ಕಳಿಸೋದು ಬಿಟ್ಟು, ಕೇಸು ಹಾಸೋದು ಬಿಟ್ಟು, ಆ ಪಾಡ್ಕಾಸ್ಟ್ ಅಂತ ಹೆಸರಲ್ಲಿ ಇದ್ದ ಗಂಡಸರನ್ನು ಸ್ವಂತ ಮನೆಗೆ ಫ್ಲ್ಯಾಟಿಗೆ ಕರೆಸ್ಕೊಂಬಂದು ಅವರ ಜೊತೆ ಚಕ್ಕಂದ ಆಡುವ ಈ ಹೆಂಗಸಿಗೆ ನನ್ನ ಬಗ್ಗೆ ಮಾತಾಡುವ ಯೋಗ್ಯತೆ ಇದೆನಾ? ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ನಿನಗೆ ನನ್ನ ಫ್ಯಾಮಿಲಿ ಜೊತೆ ಇರೋ ಫೋಟೋ ಬೇಕಾ? ಅಗತ್ಯ ಇಲ್ಲ ನನಗೆ. ಎಲ್ಲ ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗೇ ಇದ್ದೀನಿ. ಎಲ್ಲರೂ ಅನಿತನಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅನಿತನಿಗೆ ಹೆದರ್ತಾರೆ. ಯಾಕಂದರೆ ಬುರುಡೆ ಗ್ಯಾಂಗಿನವರು ಹೆದರ್ತಾರೆ. ಈಗ ಎಲ್ಲಿದ್ದಾರೆ? ಎಣ್ಣೆ ಬೋಂಡ ಎಲ್ಲಿದ್ದಾನೆ? ವಿಜಯನಾರವಿ ಎಲ್ಲಿದ್ದಾಳೆ? ಹರಿಣಾಕ್ಷ ಗುಳ್ಳೆನರಿ ಎಲ್ಲಿದ್ದಾನೆ?
ರವೀಂದ್ರ ಶೆಟ್ಟಿ ಎಲ್ಲಿದ್ದಾರೆ? ಜ್ವಾಲಾಮುಖಿ ಚಾನಲು, ಚಕ್ರವರ್ತಿ ಚಾನಲ್ ಎಲ್ಲಿದ್ದಾರೆ? ಅಣ್ಣ ಬಾಂಡಿಗೆ ಇವರಿಗೆಲ್ಲ ಕಾನೂನು ರುಚಿ ತೋರಿಸಿ ಆಯಿತು. 2 FIR ನಾನು ಫೈಲ್ ಮಾಡಿದ್ದೀನಿ. ಅಲ್ಲಿ ಪ್ರಶಾಂತ್ ಅಲ್ಲ, ದಿನೇಶ್ ಗಾಣಿಗನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ಯಾ. ಅವನ ಕತೆ ಏನಾಯಿತು ಅಂತ ಗೊತ್ತು ತಾನೆ? ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಲಿಕ್ಕೆ ಹೋದ ಪ್ರಶಾಂತ್ PRS ಮತ್ತು ದಿನೇಶ್ ಗಾಣಿಗ SI ಕಂಪ್ಲೇಂಟ್ ತೊಗೊಂಡಿಲ್ಲ ಕೋಟೆಯವರು. ಅವರಿಗೆ ನನ್ನ ನೋಡುವಾಗ ಗೊತ್ತಾಗುತ್ತೆ. ನನ್ನ ಅಕ್ಕನಿಗೆ ಫೋನ್ ಮಾಡಲು ಅಕ್ಕ ಸರಿ ಬೈದಿದ್ದಾಳೆ SIಗೆ. ಏಪ್ರಿಲ್ 2ಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದ ಪ್ರಶಾಂತ್ PRS ಮತ್ತು ದಿನೇಶ್ ಗಾಣಿಗ ಏಪ್ರಿಲ್ 14ಕ್ಕೆ ಸ್ವಂತ ಮಗಳು ಮುಸ್ಲಿಂ ಯುವಕನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಬಂದು ದಿನೇಶ್ ಗಾಣಿಗನ ಹೆಂಡತಿ ಶಾರದೆನ್ನೋಳು FIR ಮಾಡಿಸ್ತಾಳೆ ಕೋಟಾ ಸ್ಟೇಷನಲ್ಲಿ. ಅಲ್ಲಿ ಯಾರಿಗೆ ಜಯ ಆಗಿದ್ದು? ಅನಿತನ ಸತ್ಯಕ್ಕೆ. ನಾನು ಸೌಜನ್ಯ ಹೋರಾಟಕ್ಕೆ ಬಂದಿದ್ದು ಸತ್ಯ, ನ್ಯಾಯ, ಧರ್ಮ ಮಹೇಶ್ ಶೆಟ್ಟಿ ತಿಮರೋಡಿಯಲ್ಲಿ ಇದೆ ಅಂತೇಳಿ. ಅದು ನನಗೆ ಗೊತ್ತಾಗಲಿಕ್ಕೆ 2.5 ವರ್ಷ ಆಯಿತು. ಇವತ್ತು ಡೋಂಗಿ ಹೋರಾಟ, ದುಡ್ಡು ಮಾಡುವ ದಂಧೆ, ಪಾಪ ಒಬ್ಬಳು ಅಪ್ರಾಪ್ತ ಹೆಣ್ಣು ಮಗಳು ಸೌಜನ್ಯ ಎಂಬ ಹೆಸರಲ್ಲಿ ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ ಅಂತ ಸತ್ಯ ಗೊತ್ತಾದ ಮೇಲೆ ಇನ್ನೂ ನಾನು ಇದಕ್ಕಿಲ್ಲ ಅಂಥೇಳಿ ಕೇರಳದ ಪ್ರಸಿದ್ಧ ಕ್ಷೇತ್ರವಾದ ಮಾಡಾಯಿಕಾವ್ನಲ್ಲಿ ಹೋಗಿ ನಾನು ದೇವರಿಗೆ ಹೇಳಿ ಬಂದೆ. ಹೋರಾಟದಿಂದ ಹೊರಗೆ ಬಂದೆ. ಪ್ರಶಾಂತ್ ನನ್ನ ನಡುವಿನ ವಿಚಾರನೂ ಮುಗ್ದಿತ್ತು. ಆಮೇಲೆ ಈ ಪ್ರಶಾಂತ್ ಹಿಂದೆ ನಿಂತ್ಕೊಂಡು ಸೂತ್ರಧಾರನಾಗಿ ಶೈಲಜಾ ಅಮರನಾಥ್ ಎಂಬ ಮಹಿಳೆಯನ್ನು ಬಳಸ್ಕೊಂಡು ನನ್ನ ತೇಜೋವಧೆ ಮಾಡೋದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ವಿಡಿಯೋವನ್ನು ಮಾಡಿಸ್ತಾನೆ. ಇದರ ಹಿಂದೆ ರವಿ ನಿಟ್ಟೆ ಕೂಡ ಇದ್ದರು ಅಂತ ನಿನ್ನೆ ನನಗೆ ಗೊತ್ತಾಯಿತು. ರವಿ ನಿಟ್ಟೆ ಅವತ್ತು ನನಗೆ ಸುಳ್ಳೇ ಹೇಳಿದರು. ನನಗೆ ಶೈಲಜಾ ಗೊತ್ತಿಲ್ಲ, ಪ್ರಶಾಂತ್ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ನಿನ್ನೆ ಇವರಿಬ್ಬರ ಜೊತೆಗಿದ್ದ ಫೋಟೋ ಇದೆ. ನನಗೆ ಗೊತ್ತಾದಾಗ ಹೆಂಗಾಗಬೇಕು? ನಾನು ಪ್ರಶಾಂತ್ PRS ಮ್ಯಾಟ್ರಲ್ಲಿ ಇಲ್ಲ ಅಂತ ಮೊನ್ನೆ ಸತ್ಯದೇವತೆ ಹತ್ರ ಹೋಗಿ ಗುರುಪುರದಲ್ಲಿ ಅವರು ಹೇಳಿದಾಗ ಬೇಡ, ಅವನ ಸಾಹಸ ಒಳ್ಳೆಯವನಲ್ಲ ಆತ, ನಿನ್ನನ್ನು ಮೋಸ ಮಾಡೋಕ್ಕೆ ಬಂದವನು ಅಂತ ಹೇಳಿ ಅಲ್ಲಿ ನಾನು ಪ್ರಶಾಂತನ್ನು ಮೀಟ್ ಆಗ್ತಿದ್ದೆ. ಹೇಗೇನು ನಾನು ಹೋಗ್ತೀನಿ ಅಂತಲೇ ಹೇಳಿದ್ದೇನೆ ಕೆಲವರಲ್ಲಿ. ಅವನನ್ನು ನಾನು ಬಿಡೋ ಪ್ರಶ್ನೆ ಇಲ್ಲ. ನಾವು ಊರಿಗೆ ಬಂದಾಗ ಅವನನ್ನು ಮೀಟಾಗಿ ಅವನನ್ನು ಹೆದರಿಸಿನೇ ಬರೋದು ನಾನು ಅವನ ಮನೆಗೆ ಹೋಗಿನೇ. ಯಾಕಂದರೆ ಅವನು 2 ಕ್ಲಾರಿಫಿಕೇಷನ್ ಇನ್ನೂ ನನಗೆ ಕೊಟ್ಟಿಲ್ಲ. ನನ್ನ ಬಗ್ಗೆ ಮಾಡಿದ 2 ಸುಳ್ಳು ಆಪಾದನೆಗೆ ಅವನು ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಅವನು ಪಬ್ಲಿಕ್ ಕೊಡೋದು ಬೇಡ, ನನಗೆ ಹೇಳಲೇಬೇಕು, ಅವನು ತಪ್ಪು ಒಪ್ಪಿಕೊಳ್ಳಲೇಬೇಕು ಅನಿತನ ಮುಂದೆ. ಬಿಡಲ್ಲ ಅನಿತಾ, ಜನ್ಮ ಜಾಲಾಡ್ತೀನಿ. ಅವನಂತೆಲ್ಲ ಅವನ ಮಗಳನ್ನು ಬಿಡಲ್ಲ, ಅವನ ಹೆಂಡತಿಯನ್ನು ಬಿಡಲ್ಲ ನಾನು. ಹೆಂಡತಿ ಅಂತೂ ಬಿಟ್ಟಾಗಿದೆ. ಪ್ರಶಾಂತದ ಕತೆ ಮತ್ತೆ ಹೇಳ್ತೀನಿ. ಸ್ವಂತ ಹೆಂಡತಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಊರು ತುಂಬ ಹೇಳ್ಕೊಂಡೋಗಿ ಮತ್ತೆ ಹೆಂಡತಿ ಬೇಕು ಹೇಳ್ತಾನೆ ಕೋರ್ಟಲ್ಲಿ. ಸ್ವಂತ ಮಗಳು ಯಾರ ಜೊತೆ ಆದರೂ ಓಡಿ ಹೋಗಲಿ, ಒಂದು ಒಳ್ಳೆ ಮದುವೆ ಮಾಡಿಸಿ ಮಗಳಿಗೆ ಕಲಿಸ್ಬೇಕು ಅಂತೇಳಿ ಯಾರ ಜೊತೆ ಬೇಕಾದರೂ ಅವಳು ಓಡಿ ಹೋಗಲಿ ಅಂತಾನೆ. ಇಂಥ ಗಂಡಸೋನು. ಅವನ ಸಹವಾಸಕ್ಕೆ ಬಿದ್ದ ಶೈಲಜಾ ಅಮರನಾಥ್ ಏನಂತಾನೆ, ರಾಮ ಹನುಮಂತರ ಸಂಬಂಧ ಅದು ಅವರು ಸಲಿಂಗಕಾಮಿಗಳಂತೆ. ರಾಮ ಮತ್ತು ಹನುಮಂತ ನಮ್ಮ ಹಿಂದೂ ಧರ್ಮದ ಹಿಂದೂ ದೇವರ ಬಗ್ಗೆ ಆಡುವ ಮಾತುಗಳವಳು. ಯಾವ ಹಿಂದೂಗಳು ಸಹಿಸ್ತಾರೆ ಹೇಳಿ? ಕೇಸ್ ಆಗಿದೆ, ಅವಳ ಮೇಲೆ FIR ಆಗಿದೆ. ಸೀತೆಯ ಕ್ಯಾರೆಕ್ಟರ್ ಸರಿ ಇಲ್ಲಂತೆ, ರಾವಣ ಒಳ್ಳೆವಂತೆ. ಇದು ಯಾರು ಹೇಳಿಕೊಟ್ಟಿದ್ದು? ಮನುಸ್ಮೃತಿಯನ್ನು ಎಗೇನ್ಸ್ಟ್ ಇರುವ ಪ್ರಶಾಂತ್ PRS ಅವನ ತರಲೆ ತಿರ್ಬೋಕಿ ಏನೋ ಬುಕ್ಕಲ್ಲಿ ಬರೆದಿದ್ದಾನಂತವನು. ಇಂಥ ವಿಷಯಗಳನ್ನೆಲ್ಲ ಯಾರು ಓದಿದ್ದಾರೆ, ಯಾರು ಅವನ ಜೀವಂತ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ಹೇಳಿದೊಮ್ಮೆ, ನೀವೊಮ್ಮೆ ಇಂಟರ್ವ್ಯೂ ಮಾಡಬೇಕು ಮೇಡಮ್, ಇಂಥ ತರಲೆ ಕ್ವಶನ್ಗಳೆಲ್ಲ ನನಗೆ ಹೇಳಿದೆ. ನಾನು ಜನರಿಂದ ಪೆಟ್ಟು ತಿನ್ನಲಿಕ್ಕೆ ರೆಡಿ ಇಲ್ಲ, ನೀನೇನಾದರೂ ರುಚಿ ಮಾತಾಡ್ಕೊಂಡಿರೋಂತ. ಸೊ ಈ ಶೈಲಜಾ ಅಮರನಾಥ್ ಕತೆ ಇಷ್ಟೇ. ಇವಳು ನಾನು ಹೇಳಿದ್ದೇನಲ್ಲ, 3 ಬಿಟ್ಟವಳು, 3 ಅಲ್ಲ 6 ಬಿಟ್ಟವಳು. ಇವಳಿಗೆ ಏನು ಬುದ್ಧಿ ಹೋದ್? ನಾನು ಎಷ್ಟು ಬೈದಿದ್ದೀನಿ ಈಗಲೇ ವಿಡಿಯೋದಲ್ಲಿ. ಅವಳಿಗೆ ಮಾನ ಮರ್ಯಾದೆ ಏನಾದರೂ ಇದೆನಾ? ಈಗ ನಾನು ಕೊನೆಯದಾಗಿ ಒಂದೇ ಚಾಲೆಂಜ್ ಮಾಡೋದು, ನಿನ್ನ ಮಗನ DNA ಟೆಸ್ಟ್ ಮಾಡಿಸಿ ಅವನು ಅಮರನಾಥನಿಗೆ ಹುಟ್ಟಿದ್ದು ಅಂತ ನೀನು ಪ್ರೂವ್ ಮಾಡಬೇಕು. ಅದಕ್ಕೆ ಏನು ಖರ್ಚು ವೆಚ್ಚ ಇದೆ ನಾನು ಸಹಿಸ್ತೀನಿ. ಯಾಕಂದರೆ ನಿನ್ನ ಕ್ಯಾರೆಕ್ಟ್ರ್ ನೋಡಬೇಕಿದ್ರೆ, ನೀನು ಒಬ್ಬೊಬ್ಬನನ್ನ ಗಂಡಸನ್ನು ಮನೆಗೆ ಪಾಡ್ಕಾಸ್ಟಿಗೆ ಕರೆಯೋದು ನೋಡಿದರೆ ನೀನು ನಡತೆಗೆಟ್ಟವಳು ಅಂತ ಜಗತ್ತಿಗೆ ಗೊತ್ತಾಗಿದೆ. ಮತ್ತೆ ಇನ್ನಷ್ಟು ಮಾತಾಡಿ, ನಿನ್ನ ಬಗ್ಗೆ ಬಹಳಷ್ಟಿದೆ ಮಾತಾಡಲಿಕ್ಕೆ. ಬರ್ತೀನಿ, ಅನಿತಾ ಮಾತು ಹೇಳಿದೆ ಮಾತೆ. ಅನಿತಾ ಬರ್ತೀನಿ, ಬಟ್ ನನಗೆ ಕೇಸ್ ಇರುವಾಗ ಮಾತ್ರ ಊರಿಗೆ ಬರಲಿಕ್ಕೆ ಆಗೋದು. ನನಗೆ ತುಂಬ ಕೆಲಸಗಳಿದೆ ಇಲ್ಲಿ. ಊರಿಗೆ ಬಂದಾಗ ನನಗೆ ಸೆಕೆಗಾಲದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ನಾನು 2 ದಿವಸದಲ್ಲಿ ಓಡ್ಕೊಂಡು ಬರ್ತೀನಿ. ಮತ್ತೆ ಮಳೆಗಾಲ ಬರಲಿ, ನೀನು ಅಲ್ಲಿ ಯಾವುದೋ ಬಾರ್ ಹಿಂದೆ ಯಾವುದೋ ಪಾಡ್ಕಾಸ್ಟ್ ಇದು ನಿನ್ನ ಸ್ಟುಡಿಯೋ ರೂಮ್ ಎಲ್ಲ ಗೊತ್ತಾಗಿದೆ. ಮತ್ತು ಕಿಟ್ಟಣ್ಣ, ನಿನ್ನ ಗಂಡನ ಅಪ್ಪ ಸೊಸೆ, ನೀನು ನಿನ್ನ ಗಂಡನ ತಂಗಿಗೋ ಅಕ್ಕನಿಗೋ ಏನೋ ಮೋಸ ಮಾಡಿದ್ದೀನಿ ನೀನು, ಅಂಗವಿಕಲತೆ. ಅವಳಿಗೂ ನೀನು ನೋಡಿಕೊಳ್ಳದೆ ಮನೆಯಿಂದ ಹೊರಗಾಕಿ ಆ ಅಮರನಾಥನನ್ನು ಮಂಗೆ ಮಾಡಿ ನೀನು ಅಲ್ಲಿ ಒಂದು ಪಾಡ್ಕಾಸ್ಟ್ ಅಂತ ಶುರು ಮಾಡಿದಿ. ನಿನ್ನ ಪಾಡ್ಕಾಸ್ಟನ್ನು ನಾನು ಬಂದು ಮಾಡ್ತೀನಿ, ಅದಂತೂ ಗ್ಯಾರಂಟಿ. ನೀನು ಇನ್ನೊಬ್ಬ ಗಂಡಸಿನ ಜೊತೆ ಪಾಡ್ಕಾಸ್ಟ್ ಮಾಡು. ನೀನು ಟ್ರೋಲ್ ಮಾಡಿಸೋದು ನಾನು ಮಾಡಿಸ್ತೀನಿ. ಡಿ ಗ್ಯಾಂಗ್ ಜೊತೆ ಕೊಟ್ಟರೆ
ನಿಮಗೆ ಬೇಕಾದ ಟ್ರೋಲ್ ಮಾಡಿಸ್ತೀನಿ. ನೀನು ಗಂಡಸರ ಜೊತೆ ಎಲ್ಲ ಫೋಟೋಗಳನ್ನು ನಾನು ವೈರಲ್ ಮಾಡಿಸ್ತೀನಿ. ನಿಮಗೆ ಹೆಸರಿಗೆ DKಶಿ, ಸಿದ್ದರಾಮಯ್ಯ, ಸ್ಪೀಕರು ಖಾದರ್ ಜೊತೆ ಒಂದು 4 ಫೋಟೋಗಳು ಹಾಕಿದ್ದಾರೆ. ನಾನು ಒಬ್ರಿಗೆ ಕೇಳಿದೆ, ಇವಳು ಕಾಂಗ್ರೆಸ್ಸಲ್ಲಿದ್ದಾಳೆ. ಇಲ್ಲ ಮೇಡಮ್, ಫೋಟೋ ಯಾರ ಜೊತೆ ಒಂದು ನಿಮಿಷ ಒಂದು ಸೆಲ್ಫಿ ಕೊಡಿ, ಫೋಟೋ ತೆಗೆದಿದ್ದು. ಅದನ್ನು ಹಿಡ್ಕೊಂಡು ಇವಳು ಶೋ ಆಫ್ ಮಾಡೋದು. ಇವಳ ಸ್ವಂತ ಪುತ್ತೂರಿನಲ್ಲಿ ಇವಳಿಗೆ ಮರ್ಯಾದೆ ಇಲ್ಲ, ಸೋತಿದ್ದಾಳವಳು. ರಾತ್ರಿ ಆಗಬೇಕಿದೆ, ಗಂಡಸ್ಗಿಂತ ಕಡೆ ಕುಡಿದು ತೂರಾಡ್ತಾಳೆ. ನಿನ್ನೆ ಒಂದು ಕಮೆಂಟ್ ಹಾಕ್ತಾಳೆ. ಅದು ಇವತ್ತು ಮಧ್ಯಾಹ್ನದವರೆಗೆ ಅವಳ ನಶೆ ಇಳಿಲಿಲ್ಲ. ನಾನು ಸ್ವಲ್ಪ ಮಜ್ಜಿಗೆ ಕುಡಿ ಮಾರೈತಿ. ಯಾಕೆ ಒಂದು ಮಗ ಇದೆ ತಾನೆ, ಯಾಕೆ ಆ ಗಂಡ ಮತ್ತು ಮಗನೆದ್ರು ಕುಡಿತಿ? ಹೀಗೆ ಆ ಕ್ಲಬ್ ಹೌಸಲ್ಲಿ ನೀನು ಮಾತಾಡೋ ಒಬ್ಬರು ನನಗೆ ಸ್ಕ್ರೀನ್ ರೆಕಾರ್ಡಿಂಗ್ ಕಳಿಸಿದ್ದಾರೆ. ನಿನ್ನ ಮಾತುಗಳದು ಆಡಿಯೋ ನಾನು ವೈರಲ್ ಮಾಡ್ತೀನಿ, ನನ್ನ ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಇದಿಷ್ಟು ಶೈಲಜಾ ಅಮರನಾಥ್ ಎಂಬ ನಾಲಾಯಕ್ ನಕಲಿ ಲಾಯರ್ ನಡತೆಗೆಟ್ಟ ಹೆಂಗಸಿನ ಕತೆ. ಇನ್ನಷ್ಟು ಇದೆ ಹೇಳಲಿಕ್ಕೆ. ಯಾಕಂದರೆ ಅಲ್ಲಿ ಇರಾಕ್ ಅಲ್ಲಿ ಯುದ್ಧ ನಡೀತಿದೆ, ಅದಂತೂ ಮುಗಿಯೋ ಲಕ್ಷಣದಲ್ಲಿಲ್ಲ. ಸೊ ನನ್ನದು 2ನೇ ಜಾಗತಿಕ ಮಹಾಯುದ್ಧ ಸ್ಟಾರ್ಟ್ ಆಗಿದೆ. ಎಲ್ಲಿ ತನಕ ಹೋಗುತ್ತೋ ಹೋಗಲಿ. ಅವಳ ನನ್ನ ಜನ್ಮಜಾಲ ಶೈಲಜಾ, ರವಿ ನಿಟ್ಟೆ, ಪ್ರಶಾಂತ್ PRS ಇವರ ಜನ್ಮಜಾಲ ಆಡುವುದಂತೂ ಗ್ಯಾರಂಟಿ. ನಾನು ಒಬ್ಬಳೇ, ನನ್ನ ಜೊತೆ ಯಾರೂ ಬೇಡ, ಯಾವ ಗ್ಯಾಂಗೂ ಇಲ್ಲ. ನಾನು ಇಲ್ಲಿವರೆಗೆ ಎಲ್ಲರನ್ನ ಡಿ ಗ್ಯಾಂಗನ್ನು, ಬುರುಡೆ ಗ್ಯಾಂಗನ್ನೆಲ್ಲ ಒಬ್ಬಳೇ ಎದುರಿಸ್ತೀನಿ, ಇನ್ನು ಮುಂದೆನೇ ಎದುರಿಸ್ತೀನಿ. ಇದಕ್ಕೆ ಇವತ್ತು ನನ್ನ ಯಾವುದಾದ್ರೂ ನನಗೆ ಫೋನ್ ಮಾಡೇ ಮಾಡ್ತಾರೆ. ನನ್ನ ಅಕ್ಕ ಅಂತೂ ಮಾಡೇ ಮಾಡ್ತಾಳೆ, ಬೇಡ ಅವಳ ವಿಷಯ ಬಿಟ್ಟುಬಿಡಿ. ಇವತ್ತು ನನ್ನ ಆಂಟಿ ಫೋನ್ ಮಾಡಿದರು, ಬೇಡ ಅವಳ ವಿಷಯಕ್ಕೆ ಹೋಗಬೇಡಿ, ಕೊಚ್ಚೆ ಸಗಣಿ ಕಲ್ಲು ಬಿಸಾಕಿದರೆ ಯಾಕೆ, ಬಿಟ್ಬಿಡಿ ಅಂತ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಯಾರು ಹೇಳಿದ್ರು ನಾನು ಬಿಡಲ್ಲ. ನನಗೆ ಮಾತಾಡಬೇಕು ಅನಿಸಿದಾಗ ನಿನಗೆ ಮಾತಾಡಿಯೇ ಮಾತಾಡ್ತೀನಿ. ನಾಲಾಯಕ್ ಕೆಲವೆಲ್ಲ ಶಬ್ದಗಳು ಬಳಸಬೇಕು ಅಂತಿತ್ತು, ಸೋಷಲ್ ಮೀಡಿಯಾ ಇದು ಬಳಸೋದು ಬೇಡ. ಯಾಕಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ಜೊತೆಗೆ ನೋಡ್ತಾರೆ. ಸೊ ಅವಳಿಗೆ ಡ್ಯಾಶ್ ಎಲ್ಲ ಹೆಸರು ಇಟ್ಟಿದ್ದೀನಿ. ನೀವು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಏನು ಬೇಕಾದರೂ ಮಾಡ್ಕೊಳ್ಳಿ. ಇವಳು ಇನ್ನೊಂದು ಯಾರನ್ನಾದರೂ ಪಾಡ್ಕಾಸ್ಟಿಗೆ ಕರೀತಾಳೆ ಅಂತ ದಯವಿಟ್ಟು ನನಗೆ ಒಂದು ಹೇಳಿ ಹೋಗಬೇಡಿ. ಯಾಕಂದರೆ ನನ್ನ 10 ವೀಡಿಯೋಗಳು ಬರುತ್ತೆ ನಿಮ್ಮ ಪಾಡ್ಕಾಸ್ಟ್ ಬಗ್ಗೆ. ಈಗ ಪ್ರಶಾಂತ್ PRS ಮತ್ತು ರವಿ ನಿಟ್ಟೆ ಇವಳ ಬಲೆಗೆ ಬಿದ್ದಾಗಿದೆ. ಪ್ರಶಾಂತ್ PRSಗೆ ಹೆಂಡತಿ ಇಲ್ಲ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ. ರವಿ ನಿಟ್ಟೆ 6 ತಿಂಗಳು ಊರಲ್ಲಿದ್ದರೆ 6 ತಿಂಗಳು ಸೌತ್ ಆಫ್ರಿಕಾದಲ್ಲಿದ್ದೀನಿ. ಅವಳ ಹೆಂಡತಿಗೂ ನಾನು ಮಾತಾಡ್ತೀನಿ, ಈ ವಿಷಯ ತಿಳಿಸ್ತೀನಿ ಗಾಯತ್ರಿ ಮೇಡಮ್ಗೆ. ಒಳ್ಳೆ ಮಹಿಳೆ ಅವಳು, ತೆಲಂಗಾಣ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾಳೆ, ಆಂಧ್ರ ಪ್ರದೇಶದಲ್ಲಿರೋದು. ಅವರಿಗೂ ತಿಳಿಸ್ತೀನಿ. ರವಿ ನಿಟ್ಟೆ ಹಾದಿ ತಪ್ಪಿ ಹೋದ ಘಟನೆ ಇದು. ಪ್ರಶಾಂತ್ ಕರ್ಕೊಂಡೋಗಿತ್ತು ರವಿ ನಿಟ್ಟೆಯನ್ನು, ಇಲ್ಲ ರವಿ ನಿಟ್ಟೆ ಹೋಗಿ ಅವಳ ಬಲೆಗೆ ಬಿದ್ದನೋ ಗೊತ್ತಿಲ್ಲ. ಪ್ರಶಾಂತ್ ಅಂತೂ ದುಡ್ಡು ಲೂಟಿದ್ರೆ ರವಿ ನಿಟ್ಟೆ ದುಡ್ಡು ಎಸಿತಾನೆ. ಬೇಕಾದಷ್ಟು ದುಡ್ಡಿದೆ ರವಿ ನಿಟ್ಟೆ ಕಡೆ. ಅನೀಶ್ ಜಾರ್ಜಿಗೆ 12,000, ಪ್ರಶಾಂತ್ PRSಗೆ 15,000. ನನ್ನದು ಕೇಸ್ ನೋಡ್ಕೋತೇನೆ ಅಂದ, ನಾನು ಬೇಡ ಅಂದೆ. ಯಾಕಂದರೆ ಇವನ್ ದುಡ್ಡು ಎಸಿತಾನೆ ರವಿ ನಿಟ್ಟೆ. ಪ್ರಶಾಂತ್ ದುಡ್ಡು ಕಿತ್ಕೋತಾನೆ, ಬ್ಲ್ಯಾಕ್ ಮೇಲ್ ಮಾಡಿ, ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ. ಇದಿಷ್ಟು ಬುರುಡೆ ಹೋರಾಟಗಾರರಾದ ಪ್ರಶಾಂತ್ PRS, ರವಿ ನಿಟ್ಟೆ. ಇನ್ನು ಇವರಿಗೆ ಸಾಥ್ ಕೊಡುವ ಬುರುಡೆ ಹೋರಾಟಗಾರ್ತಿ ಬುರುಡೆ, ಅವಳು ಇತ್ತೀಚೆಗೆ ಬಂದಿದ್ದು ಪಬ್ಲಿಸಿಟಿ ಕೊಡೋದು ನಕಲಿ ಲಾಯರ್. 10 ಸಲ ಹೇಳ್ತೀನಿ, ಶೀ ಈಸ್ ಎ ಡೂಪ್ಲಿಕೇಟ್ ಲಾಯರ್. ಇವಳು ಕೇಸ್ ಗೆದ್ದ, ಇವಳನ್ನು ಕೋರ್ಟಲ್ಲಿ ನೋಡಿದ ಒಬ್ಬ ವ್ಯಕ್ತಿ ಇಲ್ಲ ಪುತ್ತೂರಲ್ಲಿ. ಸೊ ನಮ್ಮ ಯುದ್ಧ ಮುಂದುವರಿತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.